ಬಿಡದಿ ಟೌನ್ಶಿಪ್ ರಿಯಲ್ ಎಸ್ಟೇಟ್ಗೋಸ್ಕರ ಇಟ್ಟಿರುವಂಥ ಕಾರ್ಯಕ್ರಮ. ಹೀಗಂತ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಿಡದಿ ಟೌನ್ಶಿಪ್ ಅನ್ನೋದು ರಿಯಲ್ ಎಸ್ಟೇಟ್ಗೋಸ್ಕರ ಇಟ್ಟಿರುವಂಥ ಕಾರ್ಯಕ್ರಮ ನೇರವಾಗಿ ಆರೋಪ ಮಾಡಿರುವಂಥದ್ದು ಎಚ್.ಡಿ. ಕುಮಾರಸ್ವಾಮಿ ಅವರು. ಬೆಂಗಳೂರು ಅಭಿವೃದ್ಧಿ ವಿಚಾರಕ್ಕೆ ಇದು ಉಪಯೋಗ ಅಲ್ಲ, ಇದು ಕುಮಾರಸ್ವಾಮಿ ಅವರ ಕೂಸು ಅಂತ ಸಿಎಂ ಹೇಳ್ತಾ ಇದ್ದಾರೆ. 2006ರಿಂದ 26ರ ನಡುವೆ ಎಷ್ಟು ಅಭಿವೃದ್ಧಿಯಾಗಿದೆ, ಇದು ನನ್ನ ಕೂಸು ಅಂತ ನೀವು ಹೇಳ್ತಿದ್ದೀರಲ್ಲ, ನನ್ನ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದೀರಲ್ಲ. 2006ರಿಂದ 26ರ ನಡುವೆ ಎಷ್ಟು ಅಭಿವೃದ್ಧಿಯಾಗಿದೆ, ಯಾವುದೇ ಯೋಜನೆ ಮುನ್ನ ರೈತರ ಪರಿಸ್ಥಿತಿಯ ಬಗ್ಗೆ ಯೋಚಿಸಬೇಕು ಅಂತ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇವತ್ತಿನ ಈ ಒಂದು ಬಿಡದಿಯ ಟೌನ್ಶಿಪ್ ವಿಷಯದಲ್ಲಿ ಇಲ್ಲಿ ಯಾರ್ದ ಹಿತಾಸಕ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾಡಿನ ಹಿತಾಸಕ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಇರ್ತಕ್ಕಂಥ ಕೆಲವು ತೀರ್ಮಾನಗಳೇನಿದೆ ಲ್ಯಾಂಡ್ ಗ್ರಾಬರ್ಸ್ಗೆ ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಅವರು ಕ್ಯಾಬಿನೆಟ್ ನೋಟ್ ಇಟ್ಟಿರ್ತಕ್ಕಂಥದ್ದನ್ನೇ ನಾನು ಬಹುಶಃ 17ನೇ ತಾರೀಕು ನಿಮಗೆ ಸುದೀರ್ಘವಾಗಿ ಎಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡ್ತೀನಿ. ಇಲ್ಲಿ ಬೆಂಗಳೂರು ನಗರದ ಅಭಿವೃದ್ಧಿ ಇವತ್ತು ಯಾವ ಪರಿಸ್ಥಿತಿ ಇದೆ ನೀವೇ ನೋಡ್ತಾ ಇದ್ದೀರಿ. ಬೆಂಗಳೂರಿನ ಅಭಿವೃದ್ಧಿಗೆ ಕಳೆದ 3 ವರ್ಷದಲ್ಲಿ ಈ ಸರ್ಕಾರ ಯಾವುದೇ ರೀತಿಯ ಒಂದು ಸ್ಪಷ್ಟವಾದಂಥ ದಿಕ್ಕಿನಲ್ಲಿ ಬೆಂಗಳೂರಿನ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ಇಲ್ಲಿ ಏನೂ ನೋಡಲಿಲ್ಲ. ಇವಾಗ ಬೆಂಗಳೂರಿನ ಒತ್ತಡವನ್ನು ಸರಿಪಡಿಸಬೇಕು ಅಂತ ಹೇಳಿ ಬಿಡದಿ ಹತ್ರ ಮಾಡ್ತಾ ಇದ್ದೀವಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಅದ್ರ ಜೊತೆಗೆ ಕುಮಾರಸ್ವಾಮಿ ಅವರ ಕೂಸೆ ಇದು. ಆದರೆ ಇದು ನನ್ನ ಒಂದು ಈಗ ಅದನ್ನು ಕೈಗೆತ್ಕೊಂಡು ಮುಂದುವರಿಸಿದ್ದೇವೆ ಅಂತಕ್ಕಂಥದ್ದೇನು ಹೇಳ್ತಾರೆ. 2006ರಲ್ಲಿ 2026ರಲ್ಲಿ ಈ 20 ವರ್ಷದಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದೆ ಇದೆಲ್ಲ ಯೋಚನೆ ಮಾಡಬೇಕಲ್ವೇ. ಅದರ ಜೊತೆಗೆ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಮಾಡೇ ಸಿದ್ಧ ಅಂತ ಹೇಳ್ತಾರೆ. ಈಗ ಅಲ್ಲಿ ರೈತರ ಪರಿಸ್ಥಿತಿ ಏನಿದೆ, ನಾವು ಯಾವುದೇ ಒಂದು ಯೋಜನೆ ಮಾಡಬೇಕಾದ್ರೆ ರೈತರ ಬದುಕನ್ನು ನೋಡಬೇಕು, ರಾಜ್ಯದ ಅಭಿವೃದ್ಧಿಯನ್ನು ನೋಡಬೇಕು. ಇವತ್ತು ನಾವು ರಾಜ್ಯದ ಅಭಿವೃದ್ಧಿಗೆ